ಸಂತರ ನಾಡು ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಆಗಿತ್ತು ಶಿಗ್ಗಾವಿ. ಶಿಗ್ಗಾವಿ ಇಬ್ಬರು ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಕ್ಷೇತ್ರ. ಸಂತರ ನಾಡು ಶಿಗ್ಗಾವಿಯಲ್ಲಿ ಈ ಬಾರಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಅಖಾಡದಲ್ಲಿ ಇಳಿದ್ದಾರೆ. ಹೇಗಿದೆ ಹಾಗಾದರೆ ಇಂಜಿನಿಯರ್ ಆಗಿದ್ದ ಭರತ್ ಬೊಮ್ಮಾಯಿಯವರು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದು ಹೇಗಿದೆ ರೆಸ್ಪಾನ್ಸ್? ಜನ ಏನು ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಯ ಮಗನಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದರು, ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಒಬ್ಬ ಸಿಂಪಲ್ BJP ಕಾರ್ಯಕರ್ತನಾಗಿ ಜನರ ಮುಂದೆ ಹೋಗ್ತಾ ಇದ್ದರು. ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆಲಿ ಭರತ್ ಬೊಮ್ಮಾಯಿಯವರು ಇದ್ದಾರೆ. ನಮಸ್ಕಾರ ಸರ್. ಹೇಗಿದೆ ಸರ್ ಶಿಗ್ಗಾವಿಯಲ್ಲಿ ಬಿಸಿಲು? ವಾತಾವರಣ ಭಾಳ ಚೆನ್ನಾಗಿದೆ. ನಾನು ನಿಮ್ಮ ಮಾಧ್ಯಮದಲ್ಲೇ ಗೊತ್ತಾಯಿತು ನನಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದೀನಿ ಅಂತ. ಅದಾದ ನಂತರ ತಂದೆಯವರು ಡೆಲ್ಲಿಯಿಂದ ಫೋನ್ ಸಂಪರ್ಕ ಮಾಡಿ, ಇಲ್ಲಪ್ಪ ಹೈಕಮಾಂಡ್ ತೀರ್ಮಾನ ಮಾಡಿದೆ, ನಾವು ಎಲೆಕ್ಷನ್ಗೆ ಹೋಗಬೇಕು ಅಂತ. ಅಲ್ಲಿವರೆಗೂ ನನ್ನ ಆಕಾಂಕ್ಷೆನೂ ಇರಲಿಲ್ಲ. ಆದರೆ ನಮ್ಮ ಶಿಗ್ಗಾಂವ್ ಸಾವನೂರು ಜನತೆಯ ಅಪೇಕ್ಷೆ ಇತ್ತು. ಇಲ್ಲಿ ನಮ್ಮೆಲ್ಲ ಹಿರಿಯರಿದ್ದಾರೆ, ಮಳನಜ್ಜರು ಇದ್ದಾರೆ, ಗಂಗಣ್ಣವರಿದ್ದಾರೆ, ಎಲ್ಲ ಯುವಕರಿದ್ದಾರೆ. ಇವರೆಲ್ಲರೂ ತಂದೆಯವ್ರ ಹತ್ರ ಬಂದಿದ್ದರು, ಇಲ್ಲ ಭರತನ ಕಳಿಸ್ರಿ ಅಂತ. ವರಿಷ್ಠರು ಒಂದು ತೀರ್ಮಾನವನ್ನು ಮಾಡಿದ್ರು. ಅವರು ತೀರ್ಮಾನ ಮಾಡಿದ ನಂತರ ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 2018 ತಂದೆಯವ್ರ ಎಲೆಕ್ಷನ್ ಮಾಡಿದೆ, 23 ಮಾಡಿದೆ, 24 MP ಎಲೆಕ್ಷನ್ನು ಸಹ ಮಾಡಿದೆ. ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಬದ್ಧವಾಗಿರಬೇಕು. ಆದ್ದರಿಂದ ಅವ್ರು ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಬೈ ಎಲೆಕ್ಷನ್ನಿಗೆ ನಿಂತಿದ್ದೀನಿ. ಸರ್, ಮಾನ್ಯ ಯಡಿಯೂರಪ್ಪನವರು ತಮ್ಮ ಕ್ಷೇತ್ರ ಶಿಕಾರಿಪುರವನ್ನು ಇನ್ನೊಬ್ಬರು ತಿರುಗುವಂತೆ ಮಾಡಿದರು. ಹಾಸನ ನೋಡಿದರೆ ದೇವೇಗೌಡರ ಕುಟುಂಬ ಹಾಸನವನ್ನು ಅಭಿವೃದ್ಧಿ ಮಾಡಿದರು. ಅದನ್ನು ಕಂಪೇರ್ ಮಾಡಿದರೆ ಶಿಗ್ಗಾವಿಯಲ್ಲಿ ಹೇಳುವಂಥ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಕಾಂಗ್ರೆಸ್ದವ್ರ ಆರೋಪ ಸರ್. ಅವರು ಸ್ಟೇಜ್ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅವರು ಇವತ್ತು ಎಲ್ಲೆಲ್ಲಿ ಓಡಾಡಿದಾರಲ್ಲ, ಅವ್ರ ಕಾರ್ಗಳೆಲ್ಲ ಹೋಗಿದ್ದಾವಲ್ಲ, ಅವು CC ರಸ್ತೆ ತಂದೆಯವರು ಬಸವರಾಜ ಬೊಮ್ಮಾಯಿಯವರು ಕಟ್ಟಿದ್ದು. ನಾನು ಆಗಲೇ ತಮ್ಮ ಮಾಧ್ಯಮದ ಮುಖಾಂತರ ಸಹ ಅವ್ರು ಹೇಳಿದ್ರು, ಒಂದು ಮನೆ ತೋರಿಸಿ ಅಂತ. ಈ ಒಂದು ಓಣಿಯಲ್ಲಿ ನಾವು ಇವತ್ತೆಲ್ಲಿ ಕುಳ್ತಿದ್ದೀವಲ್ಲ, ಆ ಒಂದು ಓಣಿಯಲ್ಲಿ 6-5 ಲಕ್ಷ ಮನೆಗಳಾಗಿದ್ದಾವೆ ಫ್ಲಡ್ ಬಂದ ಸಂದರ್ಭದಲ್ಲಿ 2021ರಲ್ಲಿ. ನಾವು ತಂದೆಯವರು ಇಲ್ಲಿ 12,000 ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ 5 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದೀವಿ. ಇವತ್ತು CC ರಸ್ತೆಗಳಾಗಿದ್ದಾವೆ, ಊರಿನ ಹೆದ್ದಾರಿಗಳಾಗಿದ್ದಾವೆ, ರೈತರಿಗೆ ಹೊಲಕ್ಕೆ ಹೋಗುವಂಥ ದಾರಿಗಳಾಗಿದ್ದಾವೆ. ಇವತ್ತು ITI ಕಾಲೇಜ್ ಬಂದಿದೆ, PUC ಕಾಲೇಜ್ಗಳು ಬಂದಿದ್ದಾವೆ, ಪಾಲಿಟೆಕ್ನಿಕ್ಕು, ಆಯುರ್ವೇದಿಕ್ ಕಾಲೇಜು, ಶಿಗ್ಗಾಂವ್ನಲ್ಲಿ 250 ಬೆಡ್ಡಿನ ಆಸ್ಪತ್ರೆ, ಸವಣೂರಿನಲ್ಲಿ 100-150 ಬೆಡ್ಡಿನ ಆಸ್ಪತ್ರೆ. ಇದು ಒಂದು ಸಾಂಸ್ಕೃತಿಕ ನಾಡು. ತಾವು ಹೇಳಿದ್ರಿ, ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಏನು ಮಾಡಿದ್ರು? ಏನೂ ಮಾಡಲಿಲ್ಲ. ಇವತ್ತು ಕನಕದಾಸರ ಕೋಟೆ ಬಂದಿದೆ, ಶಿಶುನಾಳ್ ಶರೀಫರ ಶಿಶುನಾಳ್ ಅಭಿವೃದ್ಧಿಯಾಗಿದೆ, ಬಾಡದ ಅಭಿವೃದ್ಧಿಯಾಗಿದೆ, ಏಷ್ಯಾದ ಮೊದಲ ವಿಶ್ವವಿದ್ಯಾನಿಲಯ ಬಂದಿದೆ. ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ತಂದಿದ್ದೀವಿ. ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸೃಷ್ಟಿ ಮಾಡಲು ಅಂಬುಜಾ ಎಕ್ಸ್ಪೋರ್ಟ್ಸ್ ಅಂತ ಕಂಪ್ನಿ ಇದೆ. ಸೊ ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ ಇಲ್ಲಿ ಬಂದಿದೆ. ಶುಗರ್ ಫ್ಯಾಕ್ಟ್ರಿ ಬಂದಿದೆ. ಹಲವಾರು ನಮ್ಮ ಯುವಕರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಹಿ ಎಕ್ಸ್ಪೋರ್ಟ್ಸು ಬಂಕಾಪುರ್ ಟೋಲ್ ಆದ ನಂತರ ಇದೆ. ಟೆಕ್ಸ್ಪೋರ್ಟ್ ಅಂತ ಕಂಪ್ನಿ ಜವಳಿ ಪಾರ್ಕಲ್ಲಿ ನಿರ್ಮಾಣ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು, ನಾನು ರಾಜೀನಾಮೆ ಕೊಟ್ಟಾಗ ಒಬ್ಬ ಕಾರ್ಯಕರ್ತನನ್ನು ಶಿಗ್ಗಾವಿಯಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋದನ್ನು ಹೇಳಿದರು. ಆದರೆ ಇವತ್ತು ಅವರೇ ಕುಟುಂಬದ ಅವರ ಪುತ್ರ ತಾವು ಇವತ್ತು ಕಣದಲ್ಲಿದ್ದೀರಿ. ತಾವು ವಾಗ್ದಾನ ಕೊಟ್ಟಂತೆ ಬಸವರಾಜ ಬೊಮ್ಮಾಯಿಯವರು ನಡೆದುಕೊಳ್ಳಲಿಲ್ಲ. ಕುಟುಂಬ ರಾಜಕಾರಣವನ್ನು ಅವರು ಕೂಡ ಮುಂದುವರ್ಸ್ಕೊಂಡು ಹೋದರು ಅನ್ನೋ ವಿಚಾರ ಸರ್. ನೋಡಿ, ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಪ್ರೋಸೆಸ್ ಇದೆ, ತಮಗೂ ಎಲ್ಲ ಗೊತ್ತಿದೆ. ಇಲ್ಲಿ ಕೋರ್ ಕಮಿಟಿ ಮತ್ತು ಅಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಇರುತ್ತೆ. ತಂದೆಯವರು ಹೇಳ್ಕೊತ ಬಂದಿದ್ದಾರೆ, ತಾವು ನೋಡಿದ್ದೀರಿ. ನಾನಾಗಲೇ ಹೇಳಿದ್ನಲ್ಲ, ನಿಜ ಹೇಳಬೇಕು ಅಂತಂದರೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಯಿತು ನಾನು ಒಬ್ಬ ಅಭ್ಯರ್ಥಿ ಅಂತ. ತಂದೆಯವ್ರಿಗೆ ಡೆಲ್ಲಿಗೆ ಹೋದಾಗ ಅಲ್ಲಿ ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡಿ, ಇಲ್ಲ ಸರ್ವೆ ಪ್ರಕಾರ ತಾವು ನಮ್ಮ ನಾಯಕರಾದ ಯಡಿಯೂರಪ್ಪ ಸಾಹೇಬ್ರದ್ದು ಕೇಳಿದ್ದೀರ, ಅವರು ಹೇಳಿದ್ದಾರೆ, ಈಸ್ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ರಿ ಕಮಿಟಿ. ಅವರು ಹೇಳಿದ್ದಾರೆ, ಇಲ್ಲ ಸರ್ವೇದಲ್ಲಿ ಭರತನ ಹೆಸರಿತ್ತು, ಜನರ ಅಪೇಕ್ಷೆ ಇತ್ತು. ಅವರು ಸರ್ವೆ ಮತ್ತು ಅವ್ರದ್ದೇ ಆದಂಥ ಒಂದು ಲೆಕ್ಕಾಚಾರವನ್ನು ನೋಡಿಕೊಂಡು ಇವತ್ತು ನನಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶಿಗ್ಗಾಂವ್ ಸಾವನೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ. ಸೊ ನಾವೇನು ಹೈಕಮಾಂಡ್ ಏನು ಹೇಳುತ್ತೆ ಅದರ ತಕ್ಕಂತೆ ನಾನಾಗಲೇ ಹೇಳದಂತೆ ನಾವು ಬದ್ಧವಾಗಿರ್ಬೇಕು. ಸರ್,
ಬಸವರಾಜ ಬೊಮ್ಮಾಯಿಯವರು 4 ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಮೊದಲ ಬಾರಿ ಇದ್ದಂಥ ಅಂತರ 2ನೇ ಬಾರಿ ಇರಲಿಲ್ಲ, 3ನೇ ಬಾರಿ ಇರಲಿಲ್ಲ, 4ನೇ ಬಾರಿಯೂ ಕೂಡ ಅದು ಕಮ್ಮಿ ಆಗಿತ್ತು. ಬಸವರಾಜ ಬೊಮ್ಮಾಯಿಯವರ ವರ್ಚಸ್ಸು ಏನಾದರೂ ಕ್ಷೇತ್ರದಲ್ಲಿ ಕಮ್ಮಿ ಆಗ್ತಿದೆ ಅಂತೇಳಿ ತಮ್ಗನ್ಸುತ್ತಾ? ಇಲ್ಲ, ತಮಗೆ ಏನು ಮಾಹಿತಿ ಇದೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೆದ್ದ ನಂತರ 2ನೇ ಸತಿ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಅಂತರ ಜಾಸ್ತಿ ಆಯಿತು. ಅದಕ್ಕಿಂತ ಅದಾದಮೇಲೆ 23ರಲ್ಲಿ 36,000 35,900 ವೋಟ್ಸಲ್ಲಿ ಗೆದ್ದರು. ಅಂತರ ಜಾಸ್ತಿನೇ ಆಗಿದೆ. ಸೊ ತಂದೆಯವರು ಮಾಡಿರುವಂಥ ಕೆಲಸಗಳನ್ನು ನೋಡಿ ಇಲ್ಲಿ ಶಿಗ್ಗಾಂವ್ ಸೊನ್ನೂರ ವಿಶೇಷತೆ ಏನಿದೆ ಅಂತಂದರೆ, ಇಲ್ಲಿ ಯಾವ ಜಾತಿ ಯಾವ ಭೇದ ಭಾವ ಇಲ್ಲದೆ ಜನ ಬರೀ ಅಭಿವೃದ್ಧಿಯನ್ನು ನೋಡಿ ಮತವನ್ನು ಹಾಕ್ತಾರೆ. ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮತವನ್ನು ಹಾಕ್ತಾರೆ. ಮತ್ತು ಮುಂದೆ ಯಾರು ಬರ್ತಾರೆ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಜನ ತೀರ್ಮಾನ ಮಾಡುವಂಥ ಕ್ಷೇತ್ರ ಇದು. ತಾವು ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿದ್ದೀರಿ. ಜನ ಆಸೆಗಳಿಂದ ನೋಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿಯವರು ನಮ್ಮ ಕ್ಷೇತ್ರಕ್ಕೋಸ್ಕರ ದುಡಿದಿದ್ದಾರೆ, ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದು. ಅವರ ಸುಪುತ್ರ ತಾವು. ತಮ್ಮ ಮೇಲೂ ಹಲವಾರು ನಿರೀಕ್ಷೆಗಳಿದ್ದಾವೆ. ಜನ ಆಸೆಗಳಿಂದ ತಮ್ಮ ಒಂದು ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ತಮಗೆ ಕ್ಷೇತ್ರದ ಮುಂದಿನ ಭವಿಷ್ಯದ ಕುರಿತಾಗಿ ಏನು ಕಲ್ಪನೆ ಇದೆ ಸರ್? ನೋಡಿ, ತಂದೆಯವರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಆಲ್ಮೋಸ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಜನ್ರೇಷನ್ಗೆ ಒಬ್ಬ ಯುವಕನಾಗಿ ಹೆಚ್ಚಿನ ಒತ್ತು ಶಿಕ್ಷಣಕ್ಕೆ ಕೊಡ್ತೀನಿ, ಹೆಚ್ಚಿನ ಒತ್ತು ಆರೋಗ್ಯಕ್ಕೆ, ಹೆಚ್ಚಿನ ಒತ್ತು ಉದ್ಯೋಗ ಈಗ ಆಲ್ರೆಡಿ ಸೃಷ್ಟಿ ಮಾಡಿದ್ದೀವಿ. ಈಗ ನಾವು ITI PUC ಕಾಲೇಜ್ ಮತ್ತು ITI GTDC ಮಾಡಿರೋದ್ರಿಂದ ಸ್ಕಿಲ್ ಟ್ರೈನಿಂಗ್ ಆಗ್ತಾಯಿದೆ. ಮತ್ತು ತಂದೆಯವರೀಗ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಫಾರ್ ಲೇಬರ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟು ಸಹ. ಸೊ ಅವರ ಮಾರ್ಗದರ್ಶನ, ನಮ್ಮ ಮೆಚ್ಚಿನ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ಹೆಚ್ಚಿನ ಒತ್ತು ಸ್ಕಿಲ್ ಡೆವಲಪ್ಮೆಂಟನ್ನು ಕೊಟ್ಟು ಇಲ್ಲಿಯ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸನ ಮಾಡಿ ಇಲ್ಲೇ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿ ಇಲ್ಲಿ ನಾನೊಬ್ಬ ಉದ್ಯಮಿಯಾಗಿ ನನ್ನೆಲ್ಲ ಉದ್ಯಮ ಮಿತ್ರರಿಗೆ ಮಾತಾಡಿ ಈಗ ಆಲ್ರೆಡಿ ತಂದಿದ್ದೀವಿ, ಇನ್ನೂ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇನ್ನೊಂದು 2-3 ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳನ್ನ ತಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ನಾನು ಬರುವಂಥ ದಿನಗಳಲ್ಲಿ ಕೆಲಸ ಮಾಡ್ತೀನಿ. ಮತ್ತು ನಾನು ತಂದೆಯವರು ನಡೆದಂಥ ದಾರಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಡೆದಂಥ ದಾರಿ, ಬಡವರ ಪರವಾಗಿ, ರೈತರ ಪರವಾಗಿ, ನಾರಿ ಶಕ್ತಿಯ ಪರವಾಗಿ ಮತ್ತು ಯುವಕರ ಪರವಾಗಿ, ನಾನು ಎಲ್ಲರ ಪರವಾಗಿ ಸಾಮಾಜಿಕ ನ್ಯಾಯವಾಗಿ ಎಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಯನ್ನು ಬರುವಂಥ ದಿನಗಳಲ್ಲಿ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಎಲ್ಲ ಊರಿನ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ. ಭರತ್ ಬೊಮ್ಮಾಯಿಯವರು ಚುನಾವಣಾ ರಾಜಕೀಯಕ್ಕೆ ಹೊಸಬರು. ಆ ಹೊಸತನ, ಅದರಲ್ಲೂ ಕೂಡ ಆ ಜನರ ರೆಸ್ಪಾನ್ಸ್ ಜೊತೆಗೆ ಈ ಚುನಾವಣೆ ತಮ್ಗೆ ಬಹಳ ವಿಶೇಷ ಅನ್ನೋದೇನ ಥರ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಭಾಳಷ್ಟು ಜನ ಯುವಕರು ಯಾವ ಕಮ್ಯುನಿಟಿ ಅಂತಲ್ಲ, ಎಲ್ಲ ಕಮ್ಯುನಿಟಿಯವರು, ಯಾವ ಭೇದ ಭಾವ ಇಲ್ಲದೆ ಎಲ್ಲ ಕಮ್ಯುನಿಟಿಯವರು ನಾನು ನೋಡ್ತಾ ಇದ್ದೀನಿ. ಭಾಳಷ್ಟು ಜನ ನಮ್ಮ ಗುರು ಹಿರಿಯರು ಅಕ್ಕ ತಂಗಿಯರೆಲ್ಲ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಬಟ್ ಈ ಚುನಾವಣೆಯಲ್ಲಿ ನಾನು ನೋಡ್ತಾ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರ್ತಾ ಇದ್ದಾರೆ. ದೇ ಆರ್ ಅಸೋಸಿಯೇಟಿಂಗ್ ದೆಮ್ಸೆಲ್ಸ್ ವಿತ್ ಮೀ ಬಿಕಾಸ್ ಒಬ್ಬ ಯುವಕನಾಗಿ ಯುವಕರ ಪರಿಚಯ. ಸೊ ನೆಕ್ಸ್ಟ್ ಜನ್ರೇಷನ್ ನಾವು ಅವ್ರ ಜೊತೆ ಇರಬೇಕು, ಮತ್ತು ನಮ್ಮ ಕ್ಷೇತ್ರದ ಏನೇನು ಕೆಲಸಗಳಿದ್ದಾವೆ ಅವ್ರ ಮುಖಾಂತರ ಮಾಡಿಸ್ಕೋಬೇಕು ಅನ್ನೋದು ಒಂದು ಯುವಕರ ಹವಾ ಏನಿದೆಯಲ್ಲ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಗ್ಗಾಂವ್ ಸೊನ್ನೂರು ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ. ಬಸವರಾಜ ಬೊಮ್ಮಾಯಿಯವರು ಏನು ರಾಜಕಾರಣ ಮಾಡಿದ್ರು ಅದೇ ಹಾದಿಯಲ್ಲಿ ತಾವು ಹೋಗ್ತೀರಾ, ಅಥವಾ ತಮ್ಮ ವೇ ಆಫ್ ದೃಷ್ಟಿ ಏನಿದೆಯಲ್ಲ ಅದು ಬೇರೆ ಥರ ಇರುತ್ತಾ? ತಮ್ಮ ರಾಜಕಾರಣ ಹೇಗಿರ್ಬೋದು ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೋಡಿ, ಒಂದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಅವರಿಬ್ಬರದ್ದು ಅನುಭವ, ತಾತ ಅವರ ಅನುಭವ ತಂದೆಯವರು ನೋಡಿದರೆ ಅದರ ತಕ್ಕಂತೆ ಅವರು ನಡ್ಕೊತ ಬಂದಿದ್ದಾರೆ. ತಾತ ಅವರ ಅನುಭವ ಕತೆಗಳನ್ನು ನಮ್ಮ ತಂದೆಯವರು ಹೇಳಿದ್ದಾರೆ. ನಾನು ತಂದೆಯವರ ಅನುಭವನ ನಾನು ಕಣ್ಣಾರೆ ನೋಡಿದ್ದೀನಿ. ಅವರಿಬ್ಬರು ಅನುಭವಗಳನ್ನ ಇಟ್ಕೊಂಡು ಅಷ್ಟೇ ಅಲ್ಲ, ತಾವು ಹೇಳ್ದಂಗೆ ಆವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಟೆಕ್ನಾಲಜಿ ಇಸ್ ದ ಡಿಫ್ರೆನ್ಸ್. ಸೊ ಹೆಂಗೆ ಟೆಕ್ನಾಲಜಿ ತಂತ್ರಜ್ಞಾನ ಯೂಸ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲ
ಯುವಕರು ಅವ್ರ ಮಾರ್ಗದರ್ಶನ. ಇದಕ್ಕೆ ನೋಡಿ, ಪೀಪಲ್ ಪಾಲಿಟಿಕ್ಸನ್ನು ನಾನು ಮಾಡ್ತೀನಿ, ಜನರ ಜೊತೆಗಿರ್ತೀನಿ, ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ, ತನ್ನ ಹಿರಿಯರ ಅನುಭವಗಳನ್ನು ನಾನು ತೆಗೆದುಕೊಳ್ತೀನಿ, ನರೇಂದ್ರ ಮೋದಿಯವರು ನನಗೆ ಮಾದರಿ, ಈ ರೀತಿ ಹಲವಾರು ವಿಚಾರಗಳನ್ನು ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರ ಸುಪುತ್ರ ಭರತ್ ಬೊಮ್ಮಾಯಿಯವರು ನಮ್ಮ ಜೊತೆಲಿ ಮಾತಾಡಿದರು. ನೋಡೋಣ 13ನೇ ತಾರೀಕು ವಿಜಯಲಕ್ಷ್ಮಿ ಯಾರಿಗೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಶಿಗ್ಗಾವಿ.